ಅಂಕಗಳ ಜೊತೆ ಸಂಸ್ಕಾರ ಕಲಿಸುವುದು ಪಾಲಕರ ಜವಾಬ್ದಾರಿ. ಮಾನವ ಬಂಧುತ್ವ ವೇದಿಕೆ ಕಾರ್ಯಕ್ರಮದಲ್ಲಿ ವೈಎನ್ ಗೌಡರ್. ಮುಂಡರಗಿ ಮಕ್ಕಳಿಗೆ ಕೇವಲ ಅಂಕ ಗಳಿಸುವುದನ್ನಷ್ಟೇ ಕಲಿಸದೆ ಉತ್ತಮ ಸಂಸ್ಕಾರ ಹಾಗೂ ಸಂಸ್ಕೃತಿ ಕಲಿಸುವ ಜವಾಬ್ದಾರಿಯನ್ನ ಪಾಲಕರು ಹೊರಬೇಕು. ಸಮಾಜದ ಮೌಢ್ಯಗಳನ್ನು ತೊರೆದು ಬದುಕುವ ಕಲೆ ಕಲಿಸಲು ಮಾನವ ಬಂಧುತ್ವ ವೇದಿಕೆ ಅತ್ಯುತ್ತಮ ವೇದಿಕೆಯಾಗಿದೆ ಎಂದು ವೈಎನ್ ಗೌಡರ್ ಹೇಳಿದರು. ಇಲ್ಲಿನ ಕೆಎಚ್ ಪಾಟೀಲ್ ಸಭಾಭವನದಲ್ಲಿ ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ಹಮ್ಮಿಕೊಂಡಿದ್ದ ಗ್ರಾಮ ಸಂಚಾಲಕರ ವಿಚಾರ ಸಂಕಿರಣ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಮಾಜದ ಕಣ್ಣು ತೆರೆಸಿದ ಭಾಷಣ ಇಂದಿನ ಧಾವಂತದ ಬದುಕಿನಲ್ಲಿ ಕೇವಲ ಪಠ್ಯದ ಪುಸ್ತಕಗಳನ್ನಷ್ಟೇ ತಲೆಗೆ ತುಂಬಿ ಮಕ್ಕಳನ್ನ ಕೇವಲ ಅಂಕ ಗಳಿಸುವ ಯಂತ್ರಗಳನ್ನಾಗಿ ಮಾಡುತ್ತಿರುವ ಪಾಲಕರಿಗೆ ಈ ಕಾರ್ಯಕ್ರಮವು ಒಂದು ಎಚ್ಚರಿಕೆಯ ಗಂಟೆಯಾಯಿತು. ಸಮಾಜವನ್ನ ಕೊರೆಯುತ್ತಿರುವ ಮೌಢ್ಯತೆ, ಅಂಧಶ್ರದ್ಧೆಗಳ ಭ್ರಮೆಯಿಂದ ಹೊರಬಂದು ಯುವ ಪೀಳಿಗೆಯಲ್ಲಿ ವೈಜ್ಞಾನಿಕ ಆಲೋಚನೆಗಳನ್ನ ಬಿತ್ತದಿದ್ದರೆ ದೇಶದ ಭವಿಷ್ಯ ಅಂಧಕಾರವಾಗುತ್ತದೆ ಎಂಬ ಕಹಿ ಸತ್ಯವನ್ನ ವೇದಿಕೆಯ ಗಣ್ಯರು ಮಾರ್ಮಿಕವಾಗಿ ನೆನಪಿಸಿದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ವೇದಿಕೆಯ ಪ್ರಮುಖರಾದ ಎಚ್.ಡಿ. ಪೂಜಾರ್ ಮತ್ತು ಸತೀಶ್ ಪಾಸಿ, ಸಮಾಜದಲ್ಲಿನ ಮೂಢನಂಬಿಕೆಗಳ ವಿರುದ್ಧ ನಿರಂತರವಾಗಿ ಶ್ರಮಿಸುತ್ತಿರುವ ಈ ವೇದಿಕೆಯು ಮಕ್ಕಳಿಗೆ ಆದರ್ಶ ಗುಣಗಳನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಕೇವಲ ಜಾಗೃತಿಯಷ್ಟೇ ಅಲ್ಲದೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಮೂಲಕ ಅವರ ಭವಿಷ್ಯಕ್ಕೆ ಇದೊಂದು ಉತ್ತಮ ವೇದಿಕೆಯಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಮೈಲಾರಪ್ಪ ಕಲಿಕೇರಿ, ರಾಜಾ ಬಕ್ಷಿ ಬೆಟಗೇರಿ, ಸಿ.ಕೆ. ಗಣಪ್ಪನವರ್, ಸುರೇಶ್ ನಾಯಕ್ ಹಾಗೂ ರಂಗನಾಥ್ ನಾಯಕ್, ಮೇಘರಾಜ್ ನಾಯಕ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಿಗೆ ಕೂಡ ಸಹಾಯ ಆಗಬೇಕು ಅಂತ ಹೇಳಿ, ಪ್ರತಿಭಾನ್ವಿತರಿಗೆ ಪುರಸ್ಕಾರ ಮಾಡಬೇಕು ಅಂತ ಹೇಳಿ ಇಂಥ ಅನೇಕ ಕಾರ್ಯಕ್ರಮಗಳನ್ನ ಈ ಸಮಾಜದಲ್ಲಿ ಮಾನ್ಯ ಶ್ರೀ ಜಾರಕಿಹೊಳಿ ಅವರು ಮಾಡ್ತಾ ಬಂದಿದ್ದಾರೆ. ಅದರ ಪ್ರಯುಕ್ತವಾಗಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಅನ್ನೋದನ್ನ ತಿಳಿಸ್ಕೊಡ್ಬೇಕು. ಇದು ಎಲ್ಲವೂ ಕೂಡ ಸಾಮಾಜಿಕ ಜವಾಬ್ದಾರಿ ಜೊತೆಗೆ ತಂದೆ ತಾಯಿಗಳ ಜವಾಬ್ದಾರಿನೂ ಕೂಡ ಆಗಿದೆ ಅನ್ನುವಂಥ ಮಾತು ಹೇಳ್ತಾರೆ. ನೀವು ಭಾಳ ಸರಿ ನೋಡ್ರಿ, ನೀವು ಎಲ್ಲೋ IT PT ನಲ್ಲಿ ಇರ್ತಕ್ಕಂಥ ಅನೇಕ ಜನರನ್ನ ನೀವು ನೋಡ್ತಿರ್ತಾರೆ. ಅವ್ರು ಏನ್ ಮಾಡ್ತಾರ ಅಂತ ಹೇಳಿದ್ರೆ, ಅಲ್ಲಿ ಎಲ್ಲೋ ಒಂದು ಕಡೆ ನೌಕರಿ ಹೋದ್ರೆ ಇಲ್ಲಿ ಇವ ಆತ್ಮಹತ್ಯೆ ಮಾಡ್ತಿರ್ತಾನೆ. ಅಂದ್ರೆ ಇಷ್ಟೆಲ್ಲ ಓದಿದ್ರು ಕೂಡ ನಿನಗೆ ಬದುಕತಕ್ಕಂಥ ನೈತಿಕ ಸ್ಥೈರ್ಯ ಬರದೆ ಹೋದಾಗ ನೀನು ಓದಿದ್ದು ಸಾರ್ಥಕ ಆಗೋದಿಲ್ಲ ಅನ್ನುವಂಥ ಮಾತು ಹೇಳ್ತಾರೆ. ಅದರ ಅರ್ಥ ನೀವು ಜೀವನನ ಅರ್ಥ ಮಾಡ್ಕೊಂಡಿರಲ್ಲ, ಬದುಕನ್ನೇ ಅರ್ಥ ಮಾಡ್ಕೊಂಡಿರಲ್ಲ ಅನ್ನುವಂಥ ಮಾತನ್ನು. ಹಾಗಾಗಿನೇ ನಾವು ಅಂಕಗಳ ಜೊತೆಗೆ ನಾನು ಹೇಳಿದ್ದು ಸಂಸ್ಕಾರವನ್ನು ಕಲಿಸ್ರಿ ಅಂತಕ್ಕಂಥ ಮಾತು. ಅನೇಕ ಜನ ಇವತ್ತ ಅವೆಲ್ಲ ಹಿನ್ನೆಲೆ ಈ ಹುಡುಗರು ಬಂದಾಗ ಅವರಿಗೆ ಫ್ರೀ ಟ್ಯೂಷನ್ ಮಾಡಿಸಿದೆ. PCMB ಕಾಲೇಜ್ನಾಗ ಟ್ಯೂಷನ್ ಮಾಡಿಸ್ತಿದ್ವಿ ಫ್ರೀ. ಅವ್ರ ತಾಯಿಯವರಿಗೆ ಹೇಳಿದೆ, ನೋಡ್ರಿ ಹುಡುಗ ಚೆನ್ನಾಗಿ ಓದ್ತಾನ, ಮುಂದೆ ಸಿದ್ಧಾರ್ಥ ಕಾಲೇಜ್ ತುಮಕೂರಿನೊಳಗೆ ಹೈಯರ್ ಎಜುಕೇಶನ್ ಇರತಕ್ಕಂಥ ಸಹಾಯ ಸಹಕಾರ ಮಾಡ್ತೀವಿ. ಮಾನವ ಬಂಧುತ್ವ ವೇದಿಕೆ ಅಂದ್ರೆ ಮನುಷ್ಯರ ಹಾಗೆ ನೀವು ಕಾಣ್ರಿ ಅನ್ನುವಂಥ ಸಂದೇಶ ಇಲ್ಲದೆ ನಾವು ಹುಡುಕ್ತಕ್ಕಂಥ, ಅದನ್ನು ನಾವು ಬಹಳ ಅರ್ಥೈಸ್ಕೊಳ್ಬೇಕಾಗಿರ್ತದೆ. ಏನಿಲ್ಲ, ಓದ್ತಾಳ ಹುಡುಗಿ ಸಾಧ್ಯವಿದ್ದಷ್ಟು ಒಳ್ಳೆ ಕೆಲಸ ಮಾಡಿ ಅವಳನ್ನು ಪುಷಪ್ ಮಾಡುವಂತ ಕೆಲಸ ನಾವು ಮಾಡ್ಬೇಕು. ದೊಡ್ಡವರು ದೊಡ್ಡ ರೀತಿಯಲ್ಲಿ ಮಾಡ್ತಿರ್ತಾರೆ, ಸಣ್ಣವರು ನಾವು ಸಣ್ಣ ರೀತಿಯಲ್ಲಿ ಮಾಡಿದ್ರೆ ಇವತ್ತು IPS ಆಫೀಸರ್ ಆಗಿ ಆತ ಅಡ್ಡಾಡಕತ್ತಾನ. ಈಗ ಒಬ್ಬ ಟಾಟಾ ಎಕ್ಸಲೆಂಟ್ ಕಂಪನಿ ಒಳಗೆ ಸೈಂಟಿಸ್ಟ್ ಆಗಿ ಅಡ್ಡಾಡ. ಅದು ನಿಮಗೆ ಗೊತ್ತಿರಲಿ, ರಾಮ ಮಂದಿರ ಕಟ್ಟಿದ ಮೇಲೆ ಆ ಟಾಟಾ ಎಕ್ಸಲೆನ್ಸಿ ಒಳಗೆ ಆರ್ಟ್ ಅಂಡ್ ಆರ್ಕಿಟೆಕ್ಟ್ ಅಂತೇಳಿ ಒಂದು ಡಿವಿಷನ್ ಬರ್ತದೆ, ವಿಷನ್. ಆ ವಿಷನ್ ಒಳಗೆ ಇವನ ಮೇನ್ ಇಂಜಿನಿಯರ್ ಅನ್ನೋದನ್ನ ನಾನು ಬಹಳ ಹೆಮ್ಮೆಯಿಂದ ನಮ್ಮೂರಿನ ಪ್ರತಿಭೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರಲ್ಲ, ಆ ಕಟ್ಟುವಂತ ಸಂದರ್ಭದಲ್ಲಿ ಆರ್ಕಿಟೆಕ್ಟ್ ಒಂದು ಇದು ಬರ್ತದೆ, ವಿಷನ್ ಬರ್ತದೆ, ಅದಕ್ಕೊಂದು ಸಪರೇಟ್ ಕೋರ್ಸ್ ಅದ. ಯಾರು ತೆಗೆದು ಹಾಕ್ಲಿಕ್ಕೆ ಸಾಧ್ಯ ಅಂದ್ರೆ ಇಂಥ ವೇದಿಕೆಗಳಲ್ಲಿ ಭಾಗವಹಿಸಿ ಇಲ್ಲಿ ಇಂಥ ಹಿರಿಯರ ಮಾತುಗಳನ್ನ, ಅನುಭವದ ನುಡಿಗಳನ್ನ ಯಾರು ಕೇಳ್ತಾರ ಅವರಿಂದ ಮಾತ್ರ ಸಾಧ್ಯ ಆಗ್ತೈತಿ ಅಂತ ಹೇಳಿ ನನ್ನ ಭಾವನೆ. ಇದಕ್ಕೆ ಒಂದು ಉದಾಹರಣೆಯನ್ನ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಕರ್ನಾಟಕ ದಲಿತ ಸಂಘ ಸಂಸ್ಥೆ ಇಲ್ಲಿ ಮುಂಡ್ರಿಗೆಯಲ್ಲಿ 19